ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನೆನ್ನೆ ಒಂದು ಮಾರ್ಕೆಟ್ನ ಒಂದು ಬ್ಲಡ್ ಬಾತ್ ನೋಡಿದ್ಮೇಲೆ ಸುಮಾರು ಜನಕ್ಕೆ ಒಂದು ಅನ್ಸ್ಬೋದು ಇನ್ನೇನು ಮಾರ್ಕೆಟ್ ಬಿದೇ ಹೋಯ್ತು ಅನ್ನೋ ಲೆವೆಲ್ಗೆ ಒಂದು ಫೀಲಿಂಗ್ ಇರ್ತಾರೆ. ಬಟ್ ಇವತ್ತಿನ ಮಾರ್ಕೆಟ್ ನೋಡ್ತಿದೆ ಈಗ ಆಲ್ಮೋಸ್ಟ್ 1:20 ಟೈಮ್, 1:21 ಎಕ್ಸಾಕ್ಟ್ ಹೇಳ್ಬೇಕಂದ್ರೆ. ಇಂಡಿಯಾ ವಿಕ್ಸ್ ಆಲ್ಮೋಸ್ಟ್ 2.3% ಅಪ್ ಇದೆ, ಆದ್ರೂ ಮಾರ್ಕೆಟ್ ಅಪ್ ಹೋಗ್ತಿದೆ. 20,000 ಹತ್ತತ್ರ ಕ್ರಾಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ರಿ. ಬಟ್ ಐ ಮೀನ್ ಇದರಲ್ಲಿ ಒಂದು ಮಾರ್ಕೆಟ್ ಕ್ಲೋಸ್ ಆಗ್ಬೋದು ಈ ವೀಕ್ ಥರ್ಸ್ಡೇ ಅಂತ ಅನ್ಕೊಂಡ್ರಿ ಎಕ್ಸ್ಪೈರ್ ಅಲ್ಲಿ. ಬಟ್ ಮಾರ್ಕೆಟ್ 20,000 ಹೆವಿ ಒಂದು ಶಾರ್ಟ್ ಕವರಿಂಗ್ ಆಗಿದೆ ಅಂತ ಹೇಳ್ಬೋದು. ನೋಡೋಣ ನಾಳಿನ ಸೆಷನ್ ಯಾವ ರೀತಿ ಮಾರ್ಕೆಟ್ ಇದಾಗುತ್ತೆ ಅಂತ. ಸೊ ಇದು ಹೇಳಿದ್ಮೇಲೆ ಸ್ನೇಹಿತರೆ, ಮತ್ತೊಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಸ್ಟಾಕ್ ನನ್ನ ಕಣ್ಣಿಗೆ ಸಿಗಾಕೊಂಡಿದೆ. ಅದು ಯಾವ ಸ್ಟಾಕು ರೀಟೆಸ್ಟ್ ಆಗಿರುವಂತ ಸ್ಟಾಕ್, ಜೊತೆಗೆ ಬ್ರೇಕ್ಔಟ್ ಆದ್ಮೇಲೆ ರೀಟೆಸ್ಟ್ ಆಗಿರುವಂತ ಸ್ಟಾಕ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಅದು ಯಾವ ಸ್ಟಾಕ್ ಅಂತ ಶೇರ್ ಮಾಡೋಕ್ಕಿಂತ ಮುಂಚೆ ಆ ಕಂಪನಿ ಒಂದು ರಿಸಲ್ಟ್ಸ್ ಹೇಳಿ ನೋಡ್ಕೊಂಡ್ಬಿಡ್ಬೋದು ಹೆಂಗ್ ತೋರಿಸಿದೆ ಏನು ಅಂತ. ಸೊ ಅವೆಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಸೆಬಿ ಅಥವಾ ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ಎಕ್ಸಾಕ್ಟ್ಲಿ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ನಾನು ಆಕ್ಚುಲಿ ಮಾರ್ಕೆಟ್ನ ಮೊಬೈಲ್ ಸಹ ನೋಡ್ಕೊಂಡು ರೆಕಾರ್ಡ್ ಮಾಡ್ತಿರೋದನ್ನ ಸ್ವಲ್ಪ ಅಲ್ಲಿ ಕಣ್ಣು ಹೋಯ್ತು. ಓಕೆ, ಸರಿ ಸ್ನೇಹಿತರೆ. ಆಪ್ಷನ್ಸ್ ಗೀತ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಅದ್ರ ಜೊತೆಗೆ ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಬೇಕು, ಲಾಂಗ್ ರನ್ ಅಲ್ಲಿ ಕನ್ಸಿಸ್ಟೆಂಟ್ ಪ್ರಾಫಿಟ್ ಮಾಡಬೇಕು ಅನ್ನೋರು ಈ ಒಂದು ಕೋರ್ಸ್ಗೆ ಪ್ಲಾನಿಂಗ್ ಮಾಡಬಹುದು. ಓಕೆ, ಈ ಒಂದು ಸ್ಟಾಕ್ ಅಲ್ಲಿ ಸ್ನೇಹಿತರೆ ನಾನು ಆಲ್ರೆಡಿ ಪೊಸಿಷನ್ ತಗೊಂಡಿದ್ದೀನಿ ಅಂತ ಹೇಳ್ಬೋದು. ನಾನು ಏನ್ ಅರ್ಜೆಂಟ್ ಮಾಡಿ ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದ್ರೆ, ಈ ಒಂದು ಬ್ರೇಕ್ಔಟ್ ಆದ್ಮೇಲೆ ಈ ಒಂದು ಕ್ಯಾಂಡಲ್ ನೋಡ್ಕೊಂಡು ಕಾನ್ಫಿಡೆನ್ಸ್ ಬಂತು ಇಲ್ಲಿಂದ ಸ್ಟಾಕ್ ಬ್ರೇಕ್ಔಟ್ ಆಗ್ಬೋದು, ಇನ್ನು ಹೈ ಲೆವೆಲ್ ಗಂಟ ಬ್ರೇಕ್ಔಟ್ ಆಗಿ 104 ಗಂಟ ಫಸ್ಟ್ ಟಾರ್ಗೆಟ್. ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದ್ರೂ ಸಹ ನಾನು ಫಸ್ಟ್ ಟಾರ್ಗೆಟ್ 104 ಗಂಟೆ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಅದಾದ್ಮೇಲೆ ನೋಡ್ಬೋದು ನನ್ನ ಒಂದು ಪೊಸಿಷನ್ ಒಂದು ಎಂಟ್ರಿ ಪ್ರೈಸ್ ಬಂದು 88.25 ಎಂಟರ್ ಆದೆ ಅಂತ ಅನ್ಕೊಂತೀನಿ, ಎಕ್ಸಾಕ್ಟ್ ಈ ಒಂದು ಪಾಯಿಂಟ್ ಅಲ್ಲಿ ಅಂತ ಅನ್ಕೊಂತೀನಿ. ಅದಾದ್ಮೇಲೆ ಆಲ್ಮೋಸ್ಟ್ ಇಲ್ಲಿಂದ ಒಂದು 6 to 8% ನಾನು ರಿಟರ್ನ್ಸ್ ಹಾಕೊಟ್ಟಿತ್ತು. ಬಟ್ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬಂದಿರಲಿಲ್ಲ. ಈ ಒಂದು ಬ್ರೇಕ್ಔಟ್ಗೆ ಬಂದು ಇವತ್ತಿನ ಮಾರ್ಕೆಟ್ ಒಂದು ರೀಟೆಸ್ಟ್ ಆಗಿ ಒಳ್ಳೆ ಬ್ಯೂಟಿಫುಲ್ ಆಗಿರುವಂತ ಒಂದು ಕ್ಯಾಂಡಲ್ ಫಾರ್ಮೇಷನ್ಸ್ ಆಗಿದೆ ಅಂತ ನೋಡಿ. ಓವರ್ ಆಲ್ ಈ ಒಂದು ಕ್ಯಾಂಡಲ್ ನೋಡಿದ್ರೆ ಒಳ್ಳೆ ಒಂದು ಬ್ಯೂಟಿಫುಲ್ ಫಾರ್ಮೇಷನ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಬ್ರೇಕ್ಔಟ್ ಅಲ್ಲೇ ಹೋಗಿ ಮತ್ತೆ ರೀಟೆಸ್ಟ್ ಆಗ್ತಿರೋದ್ರಿಂದ ಒಳ್ಳೆ ಒಂದು ಕಾನ್ಫಿಡೆನ್ಸ್ ಸಹ ಸಿಗುತ್ತೆ ಈ ಮಾರ್ಕೆಟ್. ಇದೇ ರೀತಿ ಪಾಸಿಟಿವ್ ಕಂಟಿನ್ಯೂಸ್ ಹೋಯ್ತು ಅಂತ ಹೇಳಿದ್ರೆ ಈ JM ಫೈನಾನ್ಷಿಯಲ್ಸ್ ಸ್ಟಾಕ್ ಹೆಸರು ಹೇಳೋದು ಮಾಡ್ತಾ JM ಫೈನಾನ್ಷಿಯಲ್ಸ್ ಅಪ್ ಟ್ರೆಂಡ್ ಹೋಗುವಂತ ಚಾನ್ಸಸ್ ಹೆಚ್ಚಿಗಿದೆ ಅಂತ ಹೇಳ್ಬೋದು. ಬಟ್ ಈಗ ಸಹ ನೀವು ಪ್ಲಾನಿಂಗ್ ಏನಾದ್ರು ನಿಮ್ಮ ಒಂದು ರಿಸ್ಕ್ ಆಪಿಟೇಟ್ ಬೇಸಿಸ್ ಮೇಲೆ, ನಿಮ್ಮ ಒಂದು ಹೆಚ್ಚಿನ ರಿಸರ್ಚ್ ಬೇಸಿಸ್ ಮೇಲೆ ನೀವು ಮಾಡ್ಕೊಂಡು ಡಿಸಿಷನ್ ಸಹ ಮಾಡ್ಬೋದು, ಏನ್ ಮಾಡ್ಬೇಕು, ಎಂಟ್ರಿ ಬೇಕಾ ಬೇಡವಾ ಅಂತ. ಸೊ ನನ್ನ ಫಸ್ಟ್ ಟಾರ್ಗೆಟ್ ಬಂದು ₹96 ಇದೆ. ಬಿಕಾಸ್ ಆಲ್ಮೋಸ್ಟ್ ನೋಡ್ಬೋದು 95.80 ಪೈಸಾಗಿ ಬಂದು ಆಲ್ಮೋಸ್ಟ್ ರಿಜೆಕ್ಷನ್ ಆಗಿದೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ನನ್ನ ಸ್ಟಾಪ್ ಲಾಸ್ ತುಂಬಾ ದೂರ ಇರೋದ್ರಿಂದ ಇನ್ನೇನು ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ದಿವಸ ಏನಾದ್ರು ಇವಾಗ ಆಲ್ಮೋಸ್ಟ್ ಮಾರ್ಕೆಟ್ 1:23 ಆಗಿರೋದ್ರಿಂದ ಆ ಇವತ್ತಿನ ಮಾರ್ಕೆಟ್ ನ ಕ್ಲೋಸ್ ಏನ್ ಪ್ರೈಸ್ ಸಿಗುತ್ತೆ ಈ ಒಂದು ಸ್ಟಾಕ್ಗೆ, ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ದಿವಸ ಏನಾದ್ರು ಓಪನ್ ಆಯ್ತು ಅಂತ ಹೇಳಿದ್ರೆ ಚಾನ್ಸಸ್ ಜಾಸ್ತಿ ಇದೆ 96 ಮೇಲೆ ಒಂದು ಕ್ಲೋಸ್ ಆಗುವಂತ, ಐ ಮೀನ್ ಅಪ್ಕಮಿಂಗ್ ವೀಕ್ ಅಲ್ಲಿ 96 ಮೇಲೆ ಕ್ಲೋಸ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಇದೇ ಟ್ರೆಂಡ್ ಏನ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನನ್ನ ಫಸ್ಟ್ ಟಾರ್ಗೆಟ್ ಬಂದು, ಅದು ಟಾರ್ಗೆಟ್ ಅಂತ ಹೇಳಕ್ ಬರೋದಿಲ್ಲ, ಫಸ್ಟ್ ರೆಸಿಸ್ಟೆನ್ಸ್ ಬಂದು 96 ಇದೆ. ನನ್ನ ಫಸ್ಟ್ ಟಾರ್ಗೆಟ್ ಬಂದು ₹104 ಇದೆ. ನಿಮ್ಮ ಟಾರ್ಗೆಟ್ ಫಸ್ಟ್ 96 ಇಟ್ಕೊಳ್ಳಿ, ಸೆಕೆಂಡ್ ಟಾರ್ಗೆಟ್ ಇದು ಇಟ್ಕೊಳ್ಳಿ. ಬಿಕಾಸ್ ನಾನು ಟಾರ್ಗೆಟ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀನಿ. ಅದೇನಾದ್ರು ಅಚೀವ್ಮೆಂಟ್ ಆಗಿ ಒಳ್ಳೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಒಳ್ಳೆ ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಷನ್ಸ್ ಆಯ್ತು ಅಂತ ಹೇಳಿದ್ರೆ 108 ಇಂದ 110 ಗಂಟೆ ನನ್ನ ಒಂದು ಟಾರ್ಗೆಟ್ಗೆ ಕಾಯ್ತಾ ಇದ್ದೀನಿ. ಸ್ಟಾಪ್ ಲಾಸ್ ತುಂಬಾ ಆ ಟೈಮಲ್ಲಿ ಸಣ್ಣದಾಗೋದ್ರಿಂದ ಒಂದು ಇನ್ಫಾರ್ಮೇಶನ್ ಇರಲಿ, ನಿಮಗೂ ಒಂದು ಐಡಿಯಾ ಬರಲಿ, ಸ್ವಿಂಗ್ ಟ್ರೇಡಿಂಗ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋ ಪರ್ಪಸ್ಗೋಸ್ಕರ ಒಂದು ಶೇರ್ ಮಾಡ್ತಾ ಇದ್ದೀನಿ. ರಿಸ್ಕ್ ಸ್ನೇಹಿತರೆ ಆಲ್ರೆಡಿ ಹೇಳಿದ್ದೀನಿ, ನಾನು ಏನು ಶೇರ್ ಮಾಡ್ತೀನಿ ಅದು ನನ್ನ ಒಂದು ಅನಾಲಿಸಿಸ್, ನನ್ನ ಒಂದು ನಾಲೆಜ್ ಏನಿದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋದ ಮುಖಾಂತರ. ಬಿಟ್ಟರೆ ಪ್ರಾಫಿಟ್ ಲಾಸ್ ಏನೇ ಮಾಡ್ರು ಅದನ್ನು ನೀವು ಆಗ್ತೀರಿ, ನಿಮಗೆ ನೀವೇ ರೆಸ್ಪಾನ್ಸಿಬಿಲಿಟಿ ಆಗ್ತಾರೆ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿ. ಓಕೆ, ಇದು JM ಫೈನಾನ್ಷಿಯಲ್ಸ್ನ ಒಂದು ಸ್ಟಾಕ್ ಸ್ನೇಹಿತರೆ. ಸೊ ಇದಾದ್ಮೇಲೆ ಈ ವೀಕೆಂಡ್ ನಾನು ಪ್ರೀವಿಯಸ್ ಒಂದು ವೀಕಲ್ಲಿ ಪ್ರಾಮಿಸ್ ಮಾಡ್ದಂಗೆ ರಿಲಯನ್ಸ್ ಒಂದು ಪೆಟ್ರೋಲಿಯಂ ಒಂದು ಕೇಸ್ ಸ್ಟಡಿ ಏನಿದೆ ಅದನ್ನ ಸಹ ಒಂದು ಡೇಟಾನೆಲ್ಲ ಕೊಲೆಕ್ಷನ್ ಮಾಡಿ ರೆಕಾರ್ಡಿಂಗ್ ಆಲ್ಮೋಸ್ಟ್ ಆಗಿದೆ, ಎಡಿಟಿಂಗ್ ಒಂದು ಪೆಂಡಿಂಗ್ ಇದೆ. ಈ ವೀಕೆಂಡ್ ಸ್ಯಾಟರ್ಡೆ ರಿಲೀಸ್ ಆಗ್ತಿದೆ. ನೋಡಿ, ಅದರ ಜೊತೆಗೆ ನಿಮ್ಮ ಒಂದು ಫೀಡ್ಬ್ಯಾಕ್ಗಳನ್ನ ನಾನು ಹಾಕಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ಬಿಕಾಸ್ ನಿಮ್ಗೆ ಏನು ಅನಿಸ್ತಿದೆ ಅಂತ ಹೇಳಿದ್ರೆ ಅದು ಕಮೆಂಟ್ ಸೆಕ್ಷನ್ ಮಾತ್ರ ನಾವು ಡಿಸ್ಕಷನ್ ಮಾಡೋಕ್ಕಾಗೋದು. ಅದ್ರ ಜೊತೆಗೆ ಇಷ್ಟ ಆಗಿರೋ ಆಬ್ವಿಯಸ್ಲಿ ಹೆಂಗೆ ಗೊತ್ತಾಗುತ್ತೆ, ನಿಮ್ಮೊಂದು ಲೈಕ್ ಮುಖಾಂತರ. ಅದು ಮಾಡೋದ್ರಿಂದ ನನಗೇನು ಬೆನಿಫಿಟ್ ಬರೋದಿಲ್ಲ, ಬಟ್ ಒಂದು ಖುಷಿ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ ನನಗೊಂದು ಬೂಸ್ಟ್ ಕೊಡ್ತಿದ್ದಾರೆ, ಮೋಟಿವೇಶನ್ ಕೊಡ್ತಿದ್ದಾರೆ ಅನ್ನೋ ಒಂದೇ ಪರ್ಪಸ್ಗೋಸ್ಕರ ಹೇಳ್ತೀನಿ. ಅದು ಬಿಟ್ಟರೆ ನೀವು ವಿಡಿಯೋ ನೋಡ್ಕೊಂಡು ಕಲ್ತ್ಕೊಂಡ್ರೆ ನಂಗೆ ತುಂಬಾ ಖುಷಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.